ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಆದರ್ಶ ವಿದ್ಯಾಲಯ ನವೋದಯ ಮೊರಾರ್ಜಿ ಪ್ರವೇಶಗಳಿಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಟುಕೊಂಡ್ರೆ ತಮಗೆ ಮಾಹಿತಿಗಳು ಸುಲಭವಾಗಿ ದೊರಕ್ತವೆ ಅಂತ ಹೇಳ್ತಾ, ಈಗಾಗಲೇ ನಾನು ಮೊನ್ನೆ ತಾನೇ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೆ. ಏನು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಏನು ಮೊರಾರ್ಜಿ ಶಾಲೆಗಳಲ್ಲಿ ಯಾವುದೇ ರೀತಿಯಾದಂತಹ ಪರೀಕ್ಷೆ ಇಲ್ಲದೇ ಅವರು ಏನು ಮಾಡೋದು, ಹಿಂದುಳಿದ ವರ್ಗದವರು ಅಂದ್ರೇ SC STಯಲ್ಲಿ ಸಂಬಂಧಪಡುವಂತಹ ಹಿಂದುಳಿದ ವರ್ಗದವರು ಯಾವ್ಯಾವ ಕಾಸ್ಟ್ನವರು ಬರ್ತಾರೆ ಅನ್ನೋದನ್ನು ಕೂಡ ನಾನು ಅದರಲ್ಲಿ ಮಾಹಿತಿಯನ್ನು ನೀಡಿದ್ದೇನೆ. ವಿಡಿಯೋ ಯಾರು ನೋಡಿಲ್ಲ ಆದಷ್ಟು ಬೇಗ ವಿಡಿಯೋವನ್ನು ನೋಡಿರಿ. ಮತ್ತು ನಿಮಗೇನಾದರೂ ಅಪ್ಲೈ ಆದರೆ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ, ಆ ಒಂದು ಶಾಲೆಗಳಿಗೆ ಅರ್ಜಿಯನ್ನು ಯಾವುದೇ ರೀತಿಯ ಪರೀಕ್ಷೆ ಇಲ್ಲದಂತೆಯೇ ಅರ್ಜಿಯನ್ನು ನೇರವಾಗಿ ಅವರಿಗೆ ಪ್ರವೇಶವನ್ನು ನೀಡಲಾಗ್ತಾ ಇದೆ ಮೊರಾರ್ಜಿ ಶಾಲೆಗಳಿಗೆ. ಅಂಥವರು ಕೂಡ ಅರ್ಜಿಯನ್ನು ಸಲ್ಲಿಸಿ ಶಾಲೆಗೆ ನಿಮ್ಮ ಮಗು ಆಯ್ಕೆ ಆದರೆ ಅಡ್ಮಿಷನನ್ನು ಮಾಡಿಸಿ ಅಂತ ಹೇಳ್ತಾ, ಈ ಒಂದು ವಿಡಿಯೋದಲ್ಲಿ ತಮಗೆ ಏನು ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಅಂತಂದರೆ, ಆದರ್ಶ ವಿದ್ಯಾಲಯ 3ನೇ ಸುತ್ತಿನ ಸೀಟು ಹಂಚಿಕೆ ಏನು ಈಗಾಗಲೇ ಬಿಡುಗಡೆ ಆಗಿದ್ದು, ತಾವೆಲ್ಲರೂ ಕೂಡ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಕೂಡ ಏನು ಮಾಡಿದ್ದೀರಿ, ಆದರ್ಶ ವಿದ್ಯಾಲಯ ಒಂದು ಶಾಲೆಗಳಿಗೆ ಅಡ್ಮಿಷನನ್ನು ಮಾಡಿಸಿದ್ದೀರಿ. ಇನ್ನೂ ಕೆಲವು ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿಲ್ಲ. ಆ ಒಂದು ಕಾರಣಕ್ಕೆ 4ನೇ ಸುತ್ತಿನ ಸೀಟು ಹಂಚಿಕೆ ಬಿಡುಗಡೆ ಆಗುತ್ತದೆ ಇಲ್ಲ ಎಂಬುದು ಒಂದು ಗೊಂದಲ ತಮ್ಮೆಲ್ಲರಿಗೂ ಇದೆ. ಆ ಒಂದು ಕಾರಣಕ್ಕೆ ಆ ಒಂದು ವಿಷಯದ ಕುರಿತು ನಾನು ಈಗ ನಿಮಗೆ ಇಲ್ಲಿ ಮಾಹಿತಿಯನ್ನು ತಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಓಕೆ, ತಾವುಗಳು ಕೂಡ ಏನು 4ನೇ ಸುತ್ತಿನ ಸೀಟು ಹಂಚಿಕೆ ತಾವೆಲ್ಲರೂ ಕಾಯ್ತಾ ಇದ್ದೀರಿ. ಆ ಒಂದು ಕಾರಣಕ್ಕೆ ಈ ಒಂದು ವಿಡಿಯೋದಲ್ಲಿ ತಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ತಾವುಗಳು ಕೂಡ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇಲ್ಲಿ ತಾವುಗಳು ಡ್ಯಾಶ್ಬೋರ್ಡ್ ಅಂತ ಇದೆ, ಡ್ಯಾಶ್ಬೋರ್ಡ್ ಮೇಲೆ ತಾವೇನಾದರೂ ಕ್ಲಿಕ್ ಮಾಡಿದರೆ ಅಂತಂದರೆ ತಮಗೆ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ. ಈ ಒಂದು ಪೇಜ್ನಲ್ಲಿ ತಾವುಗಳು ನೋಡ್ಬೋದು, ಜಿಲ್ಲಾ ಮತ್ತು ಬ್ಲಾಕ್ ಪ್ರಕಾರ 3ನೇ ಸುತ್ತಿನ ದಾಖಲಾತಿ ಅಂತ ಹೇಳಿ ಏನು ಒಂದು ಈ 3ನೇ ಸುತ್ತಿನ ಸೀಟು ಹಂಚಿಕೆಗೆ ಎಷ್ಟು ಸೀಟುಗಳು ಅಲೋಟ್ ಆಗಿದ್ವು ಮತ್ತು ಇನ್ನೂ ಎಷ್ಟು ಸೀಟುಗಳು ಉಳಿಕೆ ಆಗಿದೆ ಅನ್ನುವಂಥ ಒಂದು ಇಲ್ಲಿ ತಾವುಗಳು ಆ ವ್ಯತ್ಯಾಸವನ್ನು ನೋಡ್ಬೋದು. ಅಂದ್ರೆ ಎಷ್ಟು ಅಲೋಟ್ ಆಗಿದ್ದು, ಎಷ್ಟು ಅಡ್ಮಿಷನ್ ಮಾಡಿಸಿದ್ದಾರೆ ಅಂತ ಹೇಳಿ. ಓಕೆ, ಕೆಲವೊಂದು ಜಿಲ್ಲೆಗಳಲ್ಲಿ ಏನು ಸಂಬಂಧಪಟ್ಟಂಥ ಬ್ಲಾಕ್ಗಳಲ್ಲಿ ಏನು ಎಲ್ಲದಕ್ಕೂ ಎಲ್ಲ ಅಡ್ಮಿಷನ್ ಕೂಡ ಆಗಿವೆ. ಇನ್ನು ಕೆಲವು ಶಾಲೆಗಳಲ್ಲಿ ಅಡ್ಮಿಷನ್ಗಳ ಬಾಕಿ ಉಳಿದಿದ್ದು, ಈ ಒಂದು ಬಾಕಿ ಉಳಿದಂಥ ಸೀಟುಗಳಿಗೂ ಕೂಡ 4ನೇ ಸುತ್ತಿನ ಸೀಟು ಹಂಚಿಕೆ ಅವರು ಬಿಡುಗಡೆ ಮಾಡುವಂಥ ಸಾಧ್ಯತೆ ಇದೆ. ಯಾವ ಜಿಲ್ಲೆಗಳಿಗೆ ಅಂತಂದರೆ ಎಲ್ಲಿ ಸೀಟುಗಳು ಖಾಲಿ ಉಳಿದಿದೆ, ಅಂದರೆ ಇನ್ನೂ 3ನೇ ಸುತ್ತಿನಲ್ಲಿ ಅಡ್ಮಿಷನ್ ಯಾರ್ಯಾರು ಮಾಡಿಸಿಲ್ಲ ಅಂತಲ್ಲಿ ಖಾಲಿ ಉಳಿದಂಥ ಸೀಟುಗಳಿಗೆ ಅವರು ಏನು ಮತ್ತೆ ಈ ಒಂದು 4ನೇ ಸುತ್ತಿನ ಸೀಟು ಹಂಚಿಕೆಯನ್ನು ಕರೀತಾರೆ. ಸೊ ಆ ಒಂದು ಕಾರಣಕ್ಕೆ ಯಾರು ನೆಕ್ಸ್ಟ್ ಹತ್ತಿರದಲ್ಲಿ ಅಂಕಗಳು ಯಾರನ್ನು ಜಾಸ್ತಿ ತೊಗೊಂಡಿದ್ದೀರಿ ಅಂಕಗಳನ್ನು, ಅಂಥ ವಿದ್ಯಾರ್ಥಿಗಳಿಗೆ ಏನೋ ಈ ಒಂದು 4ನೇ ಸುತ್ತಿನ ಸೀಟು ಹಂಚಿಕೆಯ ವಿಷಯ ಉಪಯೋಗ ಆಗ್ತಾ ಇದೆ. ಆ ಒಂದು ಕಾರಣಕ್ಕೆ ಇನ್ನೂ ಯಾರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ತಾವುಗಳು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ 4ನೇ ಸುತ್ತಿನ ಸೀಟು ಹಂಚಿಕೆ ಬಂದ ತಕ್ಷಣವೇ ತಮಗೆ ನಾನು ಮಾಹಿತಿಯನ್ನು ನೀಡ್ತೇನೆ. ಇದರಿಂದ ತಮಗೆ ಮಾಹಿತಿ ಸುಲಭವಾಗಿ ದೊರಕ್ತದೆ, ಅನುಕೂಲನೂ ಕೂಡ ಆಗುತ್ತೆ ನಿಮಗೆ. ಸೊ ಈ ಒಂದು ಕಾರಣಕ್ಕೆ ವಿಡಿಯೋ ಯಾರಿಗೆ ಉಪಯೋಗ ಇದೆ ಅಂಥವ್ರಿಗೂ ಕೂಡ ವಿಡಿಯೋವನ್ನು ಶೇರ್ ಮಾಡಿರಿ ಮತ್ತು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರ್ರಿ. ಓಕೆ, ಈ ಒಂದು ವಿಷಯ ತಮಗೆ ಉಪಯೋಗ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು.